ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಉತ್ತರ ಕರ್ನಾಟಕದ ಹುಚ್ಚಳ ಚಟ್ನಿ ಅಂದರೆ ಗುರಳ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನೊಂದು 1/4 kg ಹತ್ತತ್ರ 300 ಗ್ರಾಮ್ ಅಷ್ಟು ಹುಚ್ಚಳು ತೊಗೊಂಡಿದ್ದೀನಿ. ಅದನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಹುರಿಯೋದು ತುಂಬ ಗಮನ ಕೊಟ್ಟು ಹುರಿಬೇಕು. ಯಾಕಂದರೆ ಇದು ಸೀದೋಗಿರೋದು ಗೊತ್ತಾಗಲ್ಲ. ಯಾಕಂದರೆ ಕಲರೇ ಮೊದಲೇ ಕಪ್ಪಗಿದೆ ಅಲ್ವಾ, ಬ್ಲ್ಯಾಕ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಇದು ಚಟಪಟ ಅನ್ನತ್ತೆ. ಅದೇ ಥರ ಅದನ್ನು ನೋಡಿಕೊಂಡೇ ನಾವು ತೆಗೆದುಬಿಡಬೇಕು. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಲೋ ಅಲ್ಲಿಟ್ಟೆ ಹುರಿಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಅದು ಹುರಿದಾದ್ಮೇಲೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಟ್ಪಟ್ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ನ. ಆ ಬಿಸಿ ಬಾಣಲಿಲೇ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ರೋಸ್ಟ್ ಆಗುತ್ತೆ. ಆಮೇಲೆ ಅದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ನೋಡಿ, ನಿಧಾನ ಅಂದರೆ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಹುರಿದ್ರೇ ಅದು ಚೆನ್ನಾಗಿ ಹುರಿಯುತ್ತೆ ಗ್ಯಾಸನ್ನು. ನೋಡಿ, ಈ ಥರ ಹುರಿಬೇಕು. ಹುರಿದ್ಬಿಟ್ಟು ಅದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಬಿಸಿದೇ ಹಾಕಬಾರ್ದು. ಅದು ತಣ್ಣಗಾಗಿದೆ. ಇವಾಗ ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸು ತುಂಬ ಜಾಸ್ತಿ ಏನಿಲ್ಲ, ಆದರೆ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ನೋಡಿ, ಒಂದು 8 ರಿಂದ 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಹೆಸಳು ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ಸ್ವಲ್ಪನೇ ಸಾಕು. ಅದನ್ನು ಎಲ್ಲ ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹುರಿಯೋದು ಅದು ಏನು ಬೇಡ, ಹಾಗೆ ಹಾಕ್ಬೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ. ಕಮ್ಮಿ ಬಿದ್ದರೆ ಮೇಲೇನೂ ಮಿಕ್ಸ್ ಮಾಡ್ಕೋಬೋದು. ಒಂದೇ ಸತಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಅದೇ ರೀತಿ ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರು. ನಿಮಗೆ ಬೇಕಾದರೆ ನೀವು ಒಣಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿ ಬದಲಾಗಿ ಚಿಲ್ಲಿ ಪೌಡ್ರೇ ಹಾಕ್ತಾಯಿದ್ದೀನಿ. ನಡೆಯುತ್ತೆ ಯಾವುದಾದ್ರೂ. ಇಲ್ಲಿ ಫ್ರೆಶ್ಶು ಕರಿಪತ್ತ ಅಂದರೆ ಕರಿಬೇವೇ ಹಾಕ್ತಾಯಿದ್ದೀನಿ ನಾನು. ಒಣಗೋಗಿರೋದು ಹುರ್ಕೊಳ್ಳೋದು ಬೇಡ, ಅದನ್ನು ಅವಶ್ಯಕತೆ ಇಲ್ಲ. ಅದರದ್ದು ಒರಿಜಿನಲ್ ಟೇಸ್ಟ್ ಹೋಗ್ಬಿಡುತ್ತೆ ಹುರಿದ್ರೆ. ಹಾಕ್ಬಿಟ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡಿ. ತೀರಾ ನುಣ್ಣಗೆ ಮಾಡೋಂಗಿಲ್ಲ, ಸ್ವಲ್ಪ ದರ ಹಂಗಿರಬೇಕು. ತೀರಾ ನುಣ್ಣಗಾಗ್ಬಿಟ್ರೆ ಟೇಸ್ಟ್ ಏನೂ ಇರಲ್ಲ ಅದರಲ್ಲಿ. ಈ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ, ಮಿಕ್ಸಿಗೆ ಹಾಕಾದಮೇಲೆ ಪೂರ್ತಿ ತಣ್ಣಗಾಗಬೇಕು. ಚಟ್ನಿ ಪುಡಿ ಪೂರ್ತಿ ತಣ್ಣಗಾಗಬೇಕು. ಒಂದು ಬೌಲ್ಗೆ ಹಾಕ್ಬಿಡಿ. ಒಂದು ಬೌಲ್ಗೆ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟುಬಿಡಿ. ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತಿಂಗ್ಳುಗಟ್ಟಲೆ ಇಟ್ಕೊಂಡ್ರೂ ಏನೂ ಆಗಲ್ಲ. ಇದು ಹಾರ್ಟ್ಗೆ ತುಂಬ ಒಳ್ಳೆಯದು, ತುಂಬ ಹೆಲ್ದಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಪ್ರತಿ ಸಲಿನೂ ಕಡಲೆ ಬೀಜದ ಚಟ್ನಿ ಪುಡಿ, ಆಮೇಲೆ ಹುರ್ಗಡ್ಲೆ ಚಟ್ನಿ ಪುಡಿ ಅದೆಲ್ಲ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ಇದು ಡಿಫ್ರೆಂಟಾಗಿರುತ್ತೆ ಅಂತ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಹೇಗಿರುತ್ತೆ ಅಂತ ನನಗೆ ತಿಳಿಸಿ, ಸರಿನಾ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.